ಡ್ಯಾಂಡ್ರಫ್ ಅಂದರೆ ಏನು? ಫಸ್ಟು ಇದು ಯಾಕೆ ಬರುತ್ತೆ ಅಂತ ತಿಳ್ಕೊಂಡ್ರೂ ಕೂಡ ನಮ್ಮ ಅರ್ಧ ಸಮಸ್ಯೆ ಮುಗ್ದಂಗೆ. ಎಲ್ಲೆಲ್ಲಿ ಹರ್ಬಲ್ ಪೇಸ್ಟ್ ಹೇಳಿರ್ತೀನಿ ಅಲ್ಲಿ ಮರಿಬೇಡಿ, ಶವರ್ ಕ್ಯಾಪ್ ಹಾಕಲೇಬೇಕು. ಇವತ್ತು ನಾವು ಡ್ಯಾಂಡ್ರಫ್ ಬಗ್ಗೆ ತಿಳಿಯೋಣ. ಡ್ಯಾಂಡ್ರಫ್ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದೆ, ಯಾಕೆ ಬರುತ್ತೆ, ಮತ್ತು ಅದ್ರದ್ದು ತಡೆಯೋಕ್ಕೆ ಹೋಮ್ ರೆಮಿಡೀಸ್ ಏನು ಅಂತ. ಸೊ ಫಸ್ಟಿಗೆ ನೋಡೋಕೆ ಹೋದರೆ ಡ್ಯಾಂಡ್ರಫ್ ಅಂದರೆ ಏನು? ಡ್ಯಾಂಡ್ರಫ್ ಅಂದರೆ ಈ ಡ್ರೈ, ಫ್ಲೇಕಿ, ವೈಟಿಶ್ ಪೌಡರಿ ಡಿಸ್ಚಾರ್ಜು, ತಲೆ ಹೊಟ್ಟು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದು ತಲೆಯ ಬುಡದಲ್ಲಿ ಶೇಖರಣೆ ಆಗುತ್ತೆ. ಕೋಮ್ ಮಾಡಿದಾಗ ಅದೆಲ್ಲ ಬೀಳುತ್ತೆ ಕೆಲವೊಂದು ಸರಿ, ಆಮೇಲೆ ಇಚಿಂಗ್ ಶುರು ಆಗುತ್ತೆ. ಇದಕ್ಕೆ ನಾವು ಡ್ಯಾಂಡ್ರಫ್ ಅಂತ ಹೇಳ್ತೀವಿ. ಓಕೆ, ಇದು ಬಿಟ್ಟು ಇದರಿಂದ ಇರಿಟೇಷನ್ ಆಗುತ್ತೆ. ಕೆಲವೊಂದು ಸರಿ ತುಂಬ ತುರುಕಿಯಾಗಿ ತಲೆಯಲ್ಲಿ ರ್ಯಾಷಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಇದು ಎಷ್ಟೋ ಜನರಿಗೆ ಶಾಂಪು ಹಾಕಿದಾಗ ಕೆಲವು ಹೋಗುತ್ತೆ ಮತ್ತೆ ಬರುತ್ತೆ, ಶಾಂಪು ಹಾಕ್ತಾ ಇರುವಾಗ ಹೋಗುತ್ತೆ ಡಾಕ್ಟ್ರೆ ಮತ್ತೆ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಹೇಗೆ ನಾವು ರೀಅಕರೆನ್ಸ್ ಆಗದೆ ಇರೋಂಗೆ ತಡೆಗಟ್ಟೋಣ ಅಂತ ಮುಂದೆ ನೋಡೋಣ. ಫಸ್ಟು ಇದು ಯಾಕೆ ಬರುತ್ತೆ ಅಂತ ತಿಳ್ಕೊಂಡ್ರೂ ಕೂಡ ನಮ್ಮ ಅರ್ಧ ಸಮಸ್ಯೆ ಮುಗ್ದಂಗೆ. ಸೊ ಫಸ್ಟ್ ನೋಡೋಕೆ ಹೋದರೆ ಇದೊಂದು ಫಂಗಲ್ ಇನ್ಫೆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀರಿ. ಮಲಸೇಜಿಯಾ ಅಂತ ಒಂದು ಫಂಗಸ್ಸು, ಅದರದ ಇನ್ಫೆಕ್ಷನ್ನಿಂದ ನಮ್ಮ ಕೂದಲಿನ ಬುಡದಲ್ಲಿ ಈ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಅದರಿಂದ ಡ್ರೈ ಆಗುತ್ತೆ, ಡ್ರೈನೆಸ್ಸಿಂದ ಸಿವಿಯರ್ ಡ್ಯಾಂಡ್ರಫ್ ಆಗುತ್ತೆ. ನೆಕ್ಸ್ಟು ಟೂ ಮಚ್ ಆಯಿಲ್ ಪ್ರೊಡಕ್ಷನ್. ಈ ಟೀನೇಜಲ್ಲಿ ಸಾಮಾನ್ಯವಾಗಿ ಈ ಯಂಗ್ ಏಜು, ಹೈಸ್ಕೂಲ್ ಸ್ಟಾರ್ಟ್ ಆಗಿರ್ತದಲ್ಲ, ಆ ಟೈಮಲ್ಲಿ ಹಾರ್ಮೋನ್ಸ್ ಇದರಿಂದ ಹಾರ್ಮೋನ್ಸದ ದಶೆಯಿಂದ ನಮ್ಮ ಸ್ಕಿನ್ನಲ್ಲೂ ಆಯಿತು ತಲೆಯಲ್ಲೂ ಆಯಿತು ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಆಗಿರುತ್ತೆ. ಅದರಿಂದ ನಮಗೆ ಈ ಡ್ಯಾಂಡ್ರಫ್ ಅನ್ನೋದು ಕೂಡ ಬರುತ್ತೆ. ನೆಕ್ಸ್ಟು ಸರಿಯಾಗಿ ವಾಶ್ ಮಾಡದೇ ಇದ್ದರೆ ಅಥವಾ ರಿಪೀಟೆಡ್ ಆಗಿ ಪ್ರಾಡಕ್ಟ್ ಚೇಂಜ್ ಮಾಡ್ತಾ ಇದ್ದರೆ, ನಮ್ಮ ಸ್ಕಿನ್ನು ಯಾವುದಿದೆ ಅಥವಾ ನಮ್ಮ ಹೇರ್ ಟೈಪ್ ಯಾವುದಿದೆ ಅದ್ರ ಪ್ರಕಾರ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ನಮ್ಮ ಮನೆಯಲ್ಲಿ ಯಾರೋ ಒಂದು ತರ್ತಾರೆ, ನಾವು ಪ್ರತಿಯೊಂದು ಹಾಕೋತೀವಿ ಅಂತ ಸುಮಾರು ಜನ ಹೇಳ್ತಾರೆ. ದೇ ಡೋಂಟ್ ನೋ ದೇರ್ ಹೇರ್ ಟೈಪ್ ಆರ್ ಸ್ಕಿನ್ ಟೈಪ್. ಆ ಥರ ಇರುವಾಗ ಅದರಿಂದ ಕೂಡ ಡ್ಯಾಂಡ್ರಫು ಬರುತ್ತೆ. ಇನ್ನೊಂದು, ಎಷ್ಟೋ ಜನ ಹೆಣ್ಮಕ್ಳು ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಅಂತ ತಲೆ ವಾಶ್ ಮಾಡಿಬಿಟ್ಟು ಹಾಗೆ ಕಟ್ಕೊಂಡ್ಬಿಟ್ಟು ಮಧ್ಯಾಹ್ನದವರೆಗೂ ಕೆಲಸ ಇದೆ ಅಂತ ಬಿಚ್ಚೋದೇ ಇಲ್ಲ, ಅಲ್ಲಿ ಒದ್ದೆಯಿಂದ ಅಲ್ಲಿ ಫಂಗಸ್ ಡೆವಲಪ್ ಆಗಿ ಕೂಡ ಡ್ಯಾಂಡ್ರಫ್ ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಮತ್ತು ನಮ್ಮ ಈ ಎನ್ವಿರಾನ್ಮೆಂಟ್ ಚೇಂಜಸ್ ಆಗಿರ್ಬೋದು, ಟೂ ಮಚ್ ಡ್ರೈನೆಸ್ ಇನ್ ದ ಎನ್ವಿರಾನ್ಮೆಂಟ್. ಈ ಸಾಮಾನ್ಯವಾಗಿ ಕೋಲ್ಡ್ ಸೀಸನ್ನಲ್ಲಿ ಎಲ್ಲದೇ ಇರೋರಿಗೂ ಸ್ವಲ್ಪ ಆ ಸೀಸನ್ನಲ್ಲಿ ಡ್ಯಾಂಡ್ರಫ್ ಬರೋ ಚಾನ್ಸಸ್ ಇರುತ್ತೆ. ಇದು ಬಿಟ್ಟರೆ ಈಗ ನೆಕ್ಸ್ಟ್ ನಾವು ಅದರದ್ದು ಟೈಪ್ಸ್ ನೋಡೋಣ. ಅದರಲ್ಲಿ ಎರಡು ಮೇನ್ಲಿ ಟೈಪ್ಸ್ ಅಂತ ಹೇಳ್ತೀವಿ. ಒಂದು ಡ್ರೈ ಡ್ಯಾಂಡ್ರಫು. ಸಾಮಾನ್ಯವಾಗಿ ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರಬೇಕು ನೀವು, ಬ್ಲ್ಯಾಕ್ ಶರ್ಟ್ ಬ್ಲೂ ಶರ್ಟ್ ಮೇಲೆಲ್ಲ ಬಿದ್ದಿರುತ್ತೆ, ಆ ಥರದ್ದಕ್ಕೆ ಡ್ರೈ ಡ್ಯಾಂಡ್ರಫ್ ಅಂತೀವಿ. ಅದರಲ್ಲಿ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಇರುತ್ತೆ, ಎಣ್ಣೆ ಹಚ್ಕೊಂಡ್ರೂ ಕೂಡ ಅದು ಸಾಕಾಗೋದಿಲ್ಲ, ಬೀಳ್ತಾನೆ ಇರುತ್ತೆ, ಇರಿಟೇಷನ್ ಇರುತ್ತೆ, ಇಚಿಂಗ್ ಇರುತ್ತೆ. ನೆಕ್ಸ್ಟು ಆಯಿಲಿ ಡ್ಯಾಂಡ್ರಫ್. ಈ ಹೇಳಿದ್ನಲ್ಲ 15ರಿಂದ 20 ವರ್ಷದ ಯೂಶ್ವಲಿ ಈ ವಯಸ್ಸಿನಲ್ಲಿ ಬರುತ್ತೆ. ಎಕ್ಸೆಸ್ ಆಫ್ ಆಯಿಲ್ ಪ್ರೊಡಕ್ಷನ್, ಹಾರ್ಮೋನ್ ದೆಸೆಯಿಂದ ನಮಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ತಲೆಯಲ್ಲಿ, ಆವಾಗ ಇಚಿಂಗ್ ಆಗಿ ವೆಟ್ ಡ್ಯಾಂಡ್ರಫ್ ಅಂತ ಹೇಳ್ತೀವಿ ಅಥವಾ ಆಯಿಲ್ ಡ್ಯಾಂಡ್ರಫು. ಇದು ಹೆಂಗಿರುತ್ತೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ಫ್ಲೇಕ್ಸ್ ಇರುತ್ತೆ, ಇದು ಕೂದಲಿನ ಬುಡಕ್ಕೆ ಅಂಟ್ಕೊಂಡಿರುತ್ತೆ, ಈಸಿಲಿ ಬೀಳೋದಿಲ್ಲ. ಓಕೆ, ಆಮೇಲೆ ಇದನ್ನು ಹೆಂಗೆ ತಡೆಗಟ್ಟೋದು ಅಥವಾ ಹೋಮ್ ರೆಮಿಡಿ ಅಂತ ಇನ್ನು ಮುಂದೆ ನೋಡೋಣ. ಈಗ ಹೋಮ್ ರೆಮಿಡಿಯಲ್ಲಿ ಡ್ಯಾಂಡ್ರಫ್ ಬರದೇ ಇರೋಂಗೆ ತಡೆಗಟ್ಟಕ್ಕೆ ದ ಬೆಸ್ಟ್ ಅಂತ ರಿಸರ್ಚ್ ಪ್ರಕಾರ ಆಗಿರ್ಬೋದು, ಕೆಲವೊಂದು ರಿಸಲ್ಟ್ ಓರಿಯೆಂಟೆಡ್ ಪ್ರಕಾರ ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ನಮಗೆ ಗ್ರೋಸರಿ ಶಾಪಲ್ಲೆಲ್ಲ ಸಿಕ್ಬಿಡುತ್ತೆ. ಅದು ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ, ಆ್ಯಪಲ್ ಸೈಡರ್ ವಿನೆಗರ್ 1 ಲೋಟ ತೊಗೊಂಡ್ರೆ ನೀರು ಕೂಡ 1 ಲೋಟ. ಸೊ ಅದನ್ನ ಎರಡೂ ಮಿಕ್ಸ್ ಮಾಡಿ ನಾವು ಅದನ್ನು ಸ್ನಾನ ಆದಮೇಲೆ, ಅಂದರೆ ತಲೆ ಸ್ನಾನ ಆದಮೇಲೆ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ನಾವು ಕೂದಲು ಬುಡಕ್ಕೆ ಸ್ಪ್ರೇ ಮಾಡ್ಕೋಬೋದು. ಅಥವಾ ಒಂದು ಬೌಲಲ್ಲಿ ತೊಗೊಂಡು ಕಾಟನ್ ಸ್ವ್ಯಾಪ್ ತೊಗೊಂಡು ಅದನ್ನು ತೊಗೊಂಡು ನಾವು ಎಣ್ಣೆ ಹೆಂಗೆ ಹಚ್ತೀವಲ್ಲ ಪಾರ್ಟಿಷನ್ ಮಾಡಿ ಆ ರೀತಿ ನಾವು ಕೂದಲಿನ ಬುಡಕ್ಕೆ ಹಚ್ಚಬೇಕು. 10ರಿಂದ 15 ನಿಮಿಷ ಬಿಟ್ಬಿಟ್ಟು ನಾವು ಆಮೇಲೆ ವಾಶ್ ಮಾಡಬಹುದು. ಇದನ್ನು ಎಷ್ಟು ಸಾರಿ ಮಾಡಬೇಕು? ವಾರದಲ್ಲಿ 1ರಿಂದ 2 ಸಾರಿ ಸಾಕಾಗುತ್ತೆ. ನಾನು ಡೈಲಿ ಹೆಡ್ ಬಾತ್ ಮಾಡ್ತೀನಿ, ಡೈಲಿ ಉಪಯೋಗಿಸ್ಬೋದಾ? ಬೇಡ, ಅದು ಅತಿ ಆಗುತ್ತೆ. ಯಾಕಂದರೆ ಆ್ಯಪಲ್ ಸೈಡರ್ ವಿನಿಗರ್ ಹ್ಯಾಸ್ ಸಮ್ ರೆಸ್ಟ್ರಿಕ್ಷನ್ಸ್. ಅದಕ್ಕೆ 1ರಿಂದ 2 ಸಾರಿ ವಾರದಲ್ಲಿ ಉಪಯೋಗಿಸಿದ್ರೆ ಸಾಕು. ಓಕೆ, ಇದಕ್ಕಿಂತ ನೆಕ್ಸ್ಟ್ ಗುಡ್ ಥಿಂಗ್ ಅಂತಂದರೆ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲಿಂದ ನಮಗೆ ನರಿಷ್ಮೆಂಟು ಸಿಗುತ್ತೆ ಮತ್ತು ಕೂದಲಿಗೆ ಆಹಾರನೂ ಸಿಗುತ್ತೆ. ಕೋಕೋನಟ್ ಆಯಿಲು 1 ಕಪ್ ತೊಗೊಂಡ್ರೆ ಅದರಲ್ಲಿ ಒಂದು 2ರಿಂದ 3 ಸ್ಪೂನು ಲೆಮನ್ ಜ್ಯೂಸ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆ ಸೊಲ್ಯೂಷನ್ನ ನಾವು ಎಣ್ಣೆ ಥರ ಕೂದಲಿನ ಬುಡಕ್ಕೆ ಹಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಮಾಮೂಲಿ ಮೈಲ್ಡ್ ಶಾಂಪೂದಿಂದ ನೀವು ವಾಶ್ ಮಾಡ್ಕೋಬೋದು. ಥರ್ಡ್ ಒನ್ ಅಂತಂದರೆ ಹೆನ್ನ ಅಂತ ಉಪಯೋಗಿಸ್ಬೋದು.
ಹೆನ್ನ ಎಲ್ರಿಗೂ ಗೊತ್ತೇ ಇದೆ ಎಷ್ಟು ಕೂದಲಿಗೆ ಒಳ್ಳೆಯದು ಅಂತ. ಹೆನ್ನ ತಗೊಂಡು ಅದ್ರ ಜೊತೆಗೆ 1 ಕಪ್ಪು ಕರ್ಡು, ಆಮೇಲೆ ಒಂದು 2ರಿಂದ 4 ಸ್ಪೂನು ಲೆಮನ್ ಜ್ಯೂಸು, ಇದು ನೀರಲ್ಲಿ ಮಿಕ್ಸ್ ಮಾಡಿ ನಾವು ಒಂದು ಓವರ್ ನೈಟ್ ಅಥವಾ 8 ಅವರ್ಸ್ ಇಟ್ಬಿಟ್ಟು ಅದನ್ನು ಬುಡಕ್ಕೆ ಪ್ಲಸ್ ಕೂದಲಿಗೆ ಎರಡೂ ಹಚ್ಚಿಬಿಟ್ಟು ಒಂದು 2 ಅವರ್ಸ್ ಹಚ್ಚಿಬಿಟ್ಟು ಹಾಗೆ ಬಿಡಬೇಡಿ ದಯವಿಟ್ಟು. ಅದನ್ನು ಕವರ್ ಮಾಡಿ, ಶವರ್ ಕ್ಯಾಪ್ ಹಾಕಿ ಕವರ್ ಮಾಡಿ. ಆಫ್ಟರ್ ದ್ಯಾಟ್ ಯು ಕ್ಯಾನ್ ವಾಶ್ ಆ್ಯಸ್ ಯೂಶ್ವಲ್. ನೆಕ್ಸ್ಟ್ ಬರುತ್ತೆ ಮೇಥಿ ಸೀಡ್ಸ್ ಕೂಡ ಒನ್ ಆಫ್ ದ ಕೇಶ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇದೆ, ಕೂದಲಿಗೂ ಒಳ್ಳೆಯದು. ಮೇಥಿ ಸೀಡ್ಸನ್ನ ಒಂದು 5ರಿಂದ 6 ಸ್ಪೂನ್ನ ನೆನೆಸ್ಬಿಟ್ಟು ನೀರಲ್ಲಿ ರಾತ್ರಿ ಎಲ್ಲ ಇಟ್ಬಿಟ್ಟು ಬೆಳಗ್ಗೆ ಪೇಸ್ಟ್ ಮಾಡಬೇಕು. ಆ ಪೇಸ್ಟ್ಗೆ ನೀವು ಒಂಚೂರು ಲೆಮನ್ ಜ್ಯೂಸು 1 or 2 ಟೀ ಸ್ಪೂನ್ ಮಿಕ್ಸ್ ಮಾಡಿ ಆ ಪೇಸ್ಟನ್ನು ಕೂದಲಿನ ಬುಡಕ್ಕೆ ಹಚ್ಚಬೇಕು. ಕೂದಲು ಬುಡಕ್ಕೆ ಹಚ್ಚಿ ಒಂದು 15 ನಿಮಿಷ 20 ನಿಮಿಷ ಆದಮೇಲೆ ದೆನ್ ವಾಶ್ ಇಟ್ ಆಫ್ ವಿತ್ ಅ ಮೈಲ್ಡ್ ಶಾಂಪು. ಓಕೆ, ನೆಕ್ಸ್ಟ್ ಬರುತ್ತೆ ವೆರಿ ಸಿಂಪಲ್ ಕರ್ಡ್ ಹೆಂಗಿರಬೇಕು? ನಿಮ್ಮ ಮನೇಲಿ ಎಲ್ಲರಲ್ಲೂ ಇರುತ್ತೆ ಕರ್ಡ್, ಸಾಮಾನ್ಯವಾಗಿ ತಿಂತೀರಾ. ಹುಳಿ ಜಾಸ್ತಿ ಇರಬಾರ್ದು, ತುಂಬ ಹಳೆಯದು 3-4 ದಿನದ ಹಳೆಯದೆಲ್ಲ ಇರಬಾರ್ದು. ಆದಷ್ಟು ಫ್ರೆಶ್ ಕರ್ಡ್ ತೊಗೊಂಡು ಜಸ್ಟ್ ಕೂದಲು ತೊಗೊಂಡು ಬುಡಕ್ಕೆ ಹಚ್ತಾ ಇರೋದು, ಕಟ್ಬಿಟ್ಟು ಒಂದು ½ an hour to 1 hour ಆದಮೇಲೆ ವಾಶ್ ಮಾಡ್ತಾ ಇರೋದು. ಈ ಎಲ್ಲದರಿಂದನೂ ನಮಗೆ ಡ್ಯಾಂಡ್ರಫಿಂದ ಇದು ಸಿಗುತ್ತೆ, ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನು ನೆಕ್ಸ್ಟು ನಮ್ಮ ಒಂದು ಆಯುರ್ವೇದಿಕ್ ಇದರಿಂದ ಬೇಸಲ್ ಲೀವ್ಸ್ ಅಥವಾ ತುಳಸಿ ಲೀವ್ಸ್ ಅಂತ ಹೇಳ್ತಾರೆ. ತುಳಸಿ ಲೀವ್ಸು ಒಂದು ಹಿಡಿ ಫ್ರೆಶ್ ಲೀವ್ಸ್ ತೊಗೊಂಡು ಅದನ್ನು ಪೇಸ್ಟ್ ಮಾಡಬೇಕು. ಆ ನೀರಿನ ಪೇಸ್ಟಲ್ಲಿ ಒಂದು 2 ಸ್ಪೂನು ಆಮ್ಲ ಪೌಡರ್ ಅಥವಾ ನೆಲ್ಲಿಕಾಯಿ ಪುಡಿ ಅಂತ ಹೇಳ್ತೀವಿ, ಅದನ್ನು ತೊಗೊಂಡ್ಬಿಟ್ಟು ಪೇಸ್ಟನ್ನ ಕೂದಲಿನ ಬುಡಕ್ಕೆ ಹಚ್ಚಬೇಕು. ಎಣ್ಣೆ ಹಚ್ಕೋಬೋದು, ಎಣ್ಣೆ ತೊಳ್ಕೊಂಡು ಹಚ್ಕೋಬೋದು, ಹೆಂಗಾದರೂ ಹಚ್ಕೋಬೋದು. ಒಂದು ½ an hour ಇಟ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ಇದೆಲ್ಲ ಆದಮೇಲೆ ನನ್ನ ಪ್ರಾಕ್ಟೀಸಲ್ಲಿ ಒಂದು ರಿಸಲ್ಟ್ ಓರಿಯೆಂಟೆಡ್ ಇದೆ, ಅದನ್ನು ಹೇಳ್ತೀನಿ. ಸ್ಕಾಲ್ಪ್ ಸ್ಕ್ರಬ್ ಅಂತ, ಬಾಡಿ ಸ್ಕ್ರಬ್ ಕೇಳಿರ್ತೀರ, ತಲೆಗೆ ಸ್ಕ್ರಬ್ ಕೇಳಿರಲ್ವಲ್ಲ. ಇದು ಯಾಕೆ ಯೂಸ್ ಮಾಡಬೇಕು ಅಂತಂದರೆ, ಈ ಡ್ಯಾಂಡ್ರಫ್ ಅನ್ನೋದು ತುಂಬ ಸ್ಟಿಕ್ಕಿ, ಒಂದು ಲೇಯರೇ ಫಾರ್ಮ್ ಮಾಡಿರುತ್ತೆ. ಅದನ್ನು ಹೋಗಿಸ್ಬೇಕು ನಾವು ಬುಡ ಸಮೇತ ಅಂತಂದರೆ ನಾವೇನು ತೊಗೋಬೇಕು? ಒಂದು ನೀಮು, ಒಂದು ತ್ರಿಫಲ ಮತ್ತು ಆರಗ್ವದ ಅಂತ 3 ಸಿಗುತ್ತೆ. ನೀಮು, ತ್ರಿಫಲ, ಆರಗ್ವದ ಈ 3 ಸಮ ಪ್ರಮಾಣದಲ್ಲಿ ತೊಗೊಂಡು ಈ ಕೊಕೊನಟ್ ಆಯಿಲಲ್ಲಿ ಮಿಕ್ಸ್ ಮಾಡಿ ಆ ಪೇಸ್ಟನ್ನ ತೊಗೊಂಡು ಹಚ್ಚಂಗಿಲ್ಲ, ಇದಕ್ಕೆ ಸ್ವಲ್ಪ ನಿಧಾನಕ್ಕೆ ರೂಟಿನಲ್ಲಿ ಸ್ಕ್ರಬ್ ಮಾಡಬೇಕು. ಆ ಸ್ಕ್ರಬ್ ಮಾಡಿದಾಗ ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ಮಾಮೂಲಿ ಮೈಲ್ಡ್ ಶಾಂಪೂ ಅಥವಾ ಕಂಡೀಷ್ನರ್ ತೊಗೊಂಡು ಉಪಯೋಗಿಸ್ಬೋದು. ಇಷ್ಟೆಲ್ಲ ಇದೆ ನೋಡಿ. ಎಲ್ಲೆಲ್ಲಿ ಹರ್ಬಲ್ ಪೇಸ್ಟ್ ಹೇಳಿರ್ತೀನಿ ಅಲ್ಲಿ ಮರಿಬೇಡಿ, ಶವರ್ ಕ್ಯಾಪ್ ಹಾಕಲೇಬೇಕು. ಈ ಮೇಥಿ ಈ ಪೇಸ್ಟ್ಗಳನ್ನೆಲ್ಲ ಹಾಕೊಂಡ್ಮೇಲೆ ಹಾಗೆ ಬಿಟ್ಟರೆ ತುಂಬ ಸ್ಟಿಕ್ಕಿ ಆಗಿಬಿಡುತ್ತೆ. ವಾಶ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅಥವಾ ರಬ್ ಮಾಡಿದಾಗ ಕೂದಲು ಉಚ್ಚಿ ಬರುತ್ತೆ. ಅದಕ್ಕೆ ಬೇಡ, ದಯವಿಟ್ಟು ಕವರ್ ಮಾಡ್ಕೊಳ್ಳಿ ಯಾವುದೇ ಹರ್ಬಲ್ ಥಿಂಗ್ಸು. ಸೊ ರಿಸಲ್ಟು ಚೆನ್ನಾಗಿರುತ್ತೆ, ವಾಶ್ ಮಾಡೋಕ್ಕೂ ಈಸಿ ಇರುತ್ತೆ. ಇದು ಬಿಟ್ಟು ಯಾವುದೇ ಹೋಮ್ ರೆಮಿಡಿ ಆದರೂ 2ರಿಂದ 3 ವಾರ ಅಷ್ಟೇ ಟ್ರೈ ಮಾಡಿ, ಅದಕ್ಕಿಂತ ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಕಮ್ಮಿ ಆಗಲಿಲ್ಲ ಅಂದರೆ ಆಯುರ್ವೇದಿಕ್ ಡಾಕ್ಟರ್, ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟು ಅವ್ರನ್ನ ಮೀಟ್ ಮಾಡಿ ಏನು ತೊಂದರೆ ಇದೆ, ಅದ್ರ ಬುಡದಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಕಂಡುಹಿಡಿದು ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಡ್ಯಾಂಡ್ರಫ್ ಸಮಸ್ಯೆನ ಹೇಗೆ ಹೋಗಲಾಡಿಸೋದು ಅಂತ. ಈ ಹೋಮ್ ರೆಮಿಡೀಸ್ ಎಲ್ಲ ನೀವು ಯೂಸ್ ಮಾಡಿ ಹೇಗಾಯಿತು ಅಂತ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸ್ಬೋದು.